ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಜೈಲು ಸೇರಿ ಎಷ್ಟು ಕಷ್ಟಪಡುತ್ತಿದ್ದಾರೋ ಇತ್ತ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ಸಾಕಷ್ಟು ಕಷ್ಟಪಡುತ್ತಿದ್ದಾರೆ. ದರ್ಶನ್ ಅರೆಸ್ಟ್ ಆದಾಗಿನಿಂದಲೂ ವಿಜಯಲಕ್ಷ್ಮಿ ಲಾಯರ್, ಕೋರ್ಟ್, ಜೈಲು ಅಂತ ಸಾಕಷ್ಟು ಓಡಾಡುತ್ತಲೇ ಇದ್ದಾರೆ. ಇದೀಗ ದರ್ಶನ್ ಬಳ್ಳಾರಿಗೆ ಶಿಫ್ಟ್ ಆಗಿದ್ದಾರೆ. ದರ್ಶನ್ ಅವರು ಮಾಡಿಕೊಂಡ ಎಡವಟ್ಟಿನಿಂದಾಗಿ ಇದೀಗ ಬೆಂಗಳೂರು ಬಿಟ್ಟು ಬಳ್ಳಾರಿಗೆ ಶಿಫ್ಟ್ ಆಗಿದ್ದು, ಈ ಸುದ್ದಿಯಿಂದ ಪತ್ನಿ ವಿಜಯಲಕ್ಷ್ಮಿ ಕಣ್ಣೀರು ಹಾಕಿದ್ದಾರೆ. ನಟ ದರ್ಶನ್ ಅವರನ್ನು ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲಾಗಿತ್ತು. ಇದರಿಂದಾಗಿ ವಿಜಯಲಕ್ಷ್ಮಿಗೆ ಕಷ್ಟವಾಗಿದೆ. ವಿಜಯಲಕ್ಷ್ಮಿ ಅವರು ವಾರಕ್ಕೆ 2 ಬಾರಿ ಜೈಲಿಗೆ ಹೋಗಿ ಪತಿಯನ್ನು ಭೇಟಿ ಮಾಡುತ್ತಿದ್ದರು. ಮಗ ವಿನೀಶ್ನನ್ನು ಕರೆದುಕೊಂಡು ಹೋಗಿ ವಿಜಯಲಕ್ಷ್ಮಿ ಗಂಡನನ್ನು ಭೇಟಿ ಮಾಡಿಕೊಂಡು ಮಾತನಾಡಿಸಿಕೊಂಡು ಬರುತ್ತಿದ್ದರು. ದರ್ಶನ್ ಬಳ್ಳಾರಿಗೆ ಶಿಫ್ಟ್ ಆಗುವುದರಿಂದ ವಾರದಲ್ಲಿ 2 ದಿನ ಟ್ರಾವೆಲ್ ಮಾಡೋದೇ ದೊಡ್ಡ ಸವಾಲಾಗಿದೆ. ವಾರಕ್ಕೆ 2 ಬಾರಿ ಅಪ್ ಆ್ಯಂಡ್ ಡೌನ್ 1000 ಕಿಲೋಮೀಟರ್ ಓಡಾಡಬೇಕಾಗುತ್ತದೆ. ಸುಮಾರು 11 ಗಂಟೆಗಳ ಜರ್ನಿಯೂ ಬೇಕಾಗುತ್ತದೆ. ಇವೆಲ್ಲದರ ನಡುವೆ ಪತಿಯನ್ನು ಜೈಲಿನಿಂದ ಬಿಡಿಸಲು ಲಾಯರ್ ಸಂಪರ್ಕ, ಕೋರ್ಟ್ ಕಚೇರಿ ಅಂತ ಅಲೆದಾಡೋ ಪರಿಸ್ಥಿತಿಯೂ ಇದೆ. ಪತಿ ನೋಡಬೇಕೆಂದರೆ ಬಳ್ಳಾರಿಗೆ ವಿಜಯಲಕ್ಷ್ಮಿ ಹೋಗಲೇಬೇಕು. ಫೋಟೋ, ವಿಡಿಯೋ ಲೀಕ್ ಆಗದಿದ್ದರೆ ಇಷ್ಟೆಲ್ಲ ಸಮಸ್ಯೆಯೇ ಆಗುತ್ತಿರಲಿಲ್ಲ ಎನ್ನಲಾಗುತ್ತಿದೆ. ಯಾಕಾದರೂ ಎಡವಟ್ಟು ಮಾಡಿಕೊಂಡ್ರು ಅಂತ ವಿಜಯಲಕ್ಷ್ಮಿ ಕಣ್ಣೀರು ಹಾಕಿದ್ದಾರಂತೆ. ದರ್ಶನ್ ಅವರಿಂದ ಪತ್ನಿ ವಿಜಯಲಕ್ಷ್ಮಿ ತುಂಬಾನೇ ಕಷ್ಟ ಅನುಭವಿಸುತ್ತಿದ್ದಾರೆ. ದರ್ಶನ್ ಅವರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕಾಮೆಂಟ್ ಮಾಡಿ ತಿಳಿಸಿ.